ಕುಬೇರ ಜಲದೀಪನ ಯಾವ ರೀತಿಯಾಗಿ ಹಚ್ಚೋದು ಅಂತ ನೋಡ್ಕೊಬರೋಣ. ಇಲ್ಲಿ ಒಂದು ಹಿತ್ತಾಳೆ ತಟ್ಟೆನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪೇಸ್ಟನ್ನ ಈ ರೀತಿಯಾಗಿ ಕ್ಲೀನಾಗಿ ಹಚ್ಕೋಬೇಕು. ನಂತರ ಒಂದು ಗಾಜಿನ ಬಟ್ಲಿಗೂ ಸಹ ಕಂಪ್ಲೀಟಾಗಿ ಅರಿಶಿನ ಹಚ್ಕೊಂಡು ತಟ್ಟೆ ಮತ್ತು ಆ ಗಾಜಿನ ಬಟ್ಲೆ ಎರಡಕ್ಕೂ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳಿ. ನಂತರ ಆ ತಟ್ಟೆ ಮಧ್ಯಭಾಗದಲ್ಲಿ ಒಂದು ವಿಳ್ಯದೆಲೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆನ ಇಟ್ಟು ಅದ್ರ ಮೇಲ್ಗಡೆ ಗಾಜಿಂದ ನಾವೇನು ಅರಿಶಿನ ಎಲ್ಲ ಹಚ್ಚಿ ಇಟ್ಟಿದ್ವಲ್ಲ ಆ ಬಟ್ಲನ್ನ ಇಟ್ಕೊಂಡು ಅದ್ರ ಒಳಗಡೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಈಗ ಅದಕ್ಕೆ ಆ ಬಟ್ಲು ತುಂಬ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಮತ್ತೊಂದು ವಿಳ್ಯದೆಲೆಗೆ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮನ ಹಾಕಿಟ್ಕೊಳ್ಳಿ. ಈಗ ಆ ಬೌಲ್ಗೆ ಸ್ವಲ್ಪ ಪಚ್ಕರ್ಪೂರದ ಪುಡಿ ಜವಾದು ಪೌಡರ್ನ ಸೇರಿಸ್ಕೋಬೇಕು. ಜೊತೆಗೆ ಇದಕ್ಕೆ 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಈಗ ಆ ಎಲೆ ಮೇಲೆ ಒಂದು ಬತ್ತಿನ ಇಟ್ಟು ಆ ಬತ್ತಿನ ನಾನು ತೋರಿಸೋ ರೀತಿಲಿ ನೀರಲ್ಲಿ ನಿಧಾನವಾಗಿ ಬಿಟ್ಟು ಕೆಂಪು ಹೂ ಮತ್ತು ಅರಿಶಿನ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಈ ಕುಬೇರ ದೀಪನ ಯಾವಾಗ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ಯಾವ ದಿಕ್ಕಲ್ಲಿ ಹಚ್ಚಿದ್ರೆ ಏನು ಫಲ ಸಿಗುತ್ತೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.